ಹಲೋ ವಿದ್ಯಾರ್ಥಿಗಳೇ, KCD ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇವತ್ತು ಅಂದರೆ ಟುಡೇ ಅಪ್ಡೇಟ್ಗೆ ಸ್ವಾಗತ 28/2025. ಸೊ ಭಾಳಷ್ಟು ಹುಡುಗರು ವೇಟ್ ಮಾಡ್ತಿದ್ರು ಇದಕ್ಕೋಸ್ಕರ. ಯಾಕಂತಂದರೆ ಯಾವಾಗ ಫಸ್ಟ್ ರೌಂಡ್ ಅನ್ನೋದು ಕಂಪ್ಲೀಟ್ ಆಗ್ತದೆ ಅಂತಂದರೆ ನಿನ್ನೆ ಗೊತ್ತಿರುವಾಗಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಫಸ್ಟ್ ರೌಂಡ್ ಅನ್ನೋದು ಕೌನ್ಸಿಲಿಂಗ್ ಅನ್ನೋದು ಮುಗೀತು. KCT ಮತ್ತು ನೀಟ್ ಎಲ್ಲನೂ ಕೂಡ ಮುಗಿದು. KCT ಅಂತ ಮೊದಲೇ ಮುಗಿದಿತ್ತು ಬಿಡಿ, ನೀಟ್ ಕೂಡ ವೇಟ್ ಮಾಡ್ತಿದ್ದಾರೆ KCT ಸ್ಟೂಡೆಂಟ್ ಕೂಡ. ಸೊ ಹಂಗಾಗಿ ನಿನ್ನೆ ಸಾಯಂಕಾಲ 5 ಅಡ್ಮಿಷನ್ ಅನ್ನೋದು ಎಲ್ಲನೂ ಕೂಡ ಫಸ್ಟ್ ರೌಂಡ್ದು ಕ್ಲೋಸ್ ಆಗಿದೆ, ಆಯಿತಾ. ಸೊ ಇವತ್ತು ಏನೇನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ ಹುಡುಗರಿಗೆ ನಿಮಗೆ ಗೊತ್ತಿರುವಾಗೆ ಮತ್ತೆ ಸೆಕೆಂಡ್ ರೌಂಡ್ಗೆ ಏನೆಲ್ಲ ಆಗ್ತದೆ ಅಂತಂದು ಹೇಳಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ ಈ ಒಂದು ವಿಡಿಯೋದಲ್ಲಿ. ನೋಡಿ, ಸೆಕೆಂಡ್ ರೌಂಡ್ ಅನ್ನೋದು ಬರಬೇಕಂತಂದರೆ ಮೊದಲು MCC ಅನ್ನೋದು ಸ್ಟಾರ್ಟ್ ಮಾಡ್ಕೋಬೇಕು ಮೊದಲು ಅವರು. ಬಟ್ ಇಲ್ಲಿ ಅಟ್ ಪ್ರೆಸೆಂಟಿಗೆ MCCದು ಏನು ಕೌನ್ಸಿಲಿಂಗ್ ನೋಡ್ತಾ ಇದ್ದಾರೆ ಇಲ್ಲಿ ಕಾಣಿಸ್ತಿದೆ. ಸೊ ಅವ್ರದ್ದು ಇನ್ನೂ ಕೂಡ ಅಡ್ಮಿಷನ್ ಎಲ್ಲಿವರೆಗೂ ಕೂಡ ನಡೀತಾ ಇದೆ ಅಂತಂದರೆ 22ನೇ ತಾರೀಕು ಕೂಡ MCCದು ನಡೀತಾ ಇದೆ. ಓಕೆ, ಬಟ್ ಈಗ ಕೌನ್ಸಿಲಿಂಗ್ ಯಾವಾಗಾದರೂ ನಡೀಲಿ ಅಂತಂದರೆ ಯಾವಾಗಾದರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ನಮ್ಮ ಕೈದಲ್ಲಿ ಮೇ ಬಿ ಇವತ್ತು ಶೆಡ್ಯೂಲ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಇಲ್ಲ ನಾಳೆ ಆದರೂ ಬಂದೇ ಬರುತ್ತೆ. ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಇವಾಗ ಅವರು MCC ಅವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಕೂಡ ಏನಂತಂದರೆ 22 ಕೂಡ ಅಡ್ಮಿಷನ್ ನಡೀತದೆ. ಸೊ ನೆಕ್ಸ್ಟ್ ಅವರು 23 ಅಥವಾ 24ಗೆ ಸೆಕೆಂಡ್ ರೌಂಡ್ ಕೂಡ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತಂದರೆ ಮತ್ತೆ ಅವ್ರಿಗೆ ಆಫೀಸ್ ಚಾಯ್ಸ್ ಫಿಲ್ಲಿಂಗ್ ಅಂತ ಏನು ಕರಿತೀವಿ, ನಾವು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ, ಅವ್ರು ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಸೊ ಅದನ್ನು ಅವ್ರು ಸ್ಟಾರ್ಟ್ ಮಾಡ್ಕೊಳ್ಳೋದು ಯಾವಾಗ 23 ಅಥವಾ 24ಗೆ ಸ್ಟಾರ್ಟ್ ಮಾಡ್ಕೊತಾರೆ, ಆಯಿತಾ. ಸೊ ಅದು ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಸೇಮ್ ಅವರು ಕೂಡ ಅದೇ ರೀತಿಯಾಗಿ ಅವ್ರಿಗೆ ಮತ್ತೆ ರಿಸಲ್ಟ್ ಬರಲಿಕ್ಕೆ ಎಲ್ಲರೂ ಕೂಡ ಟೈಮ್ ಕೊಡ್ತಾರೆ. ಸೊ ಅವರು ಫೈನಲ್ ರಿಸಲ್ಟ್ ಯಾವಾಗ ಬರ್ತದೋ, ಓಕೆ, ಆ ರಿಸಲ್ಟ್ ಬಂದ ಮರುದಿನ, ಆಯಿತಾ, ಅಥವಾ ಅವತ್ತು ಇನ್ ಕೇಸ್ ಅವತ್ತು ಸಾಯಂಕಾಲ ಬಂದೇ ತಪ್ಪ ಅವ್ರದ್ದು ಫೈನಲ್ ರಿಸಲ್ಟ್ ಅಂದರೆ ನಮ್ದು ರಾತ್ರಿ ಬರ್ಬೋದು, ಅಂದರೆ 1 hour 2 hour ಲೇಟಾಗಿ ಬರುತ್ತೆ. ನಮ್ದು ಎಲ್ಲನೂ ಕೂಡ ರೆಡಿ ಇಟ್ಕೊಂಡು ಕೂತಿರ್ತಾರೆ ಕೇದವರು. ಸೊ ಇವಾಗ ಅಂತ ನಮ್ಮ ಕೇದರ್ ಏನು ಮಾಡ್ತಾರೆ, MCC ನೋಡ್ಕೊತ ಕುಂದಿರ್ತಾರೆ. ಸೊ ಆ ರೀತಿ ಮಾಡ್ಕೋದಕ್ಕೆ ಬರಲ್ಲ. ಏನು ಮಾಡ್ತಾರೆ, ಈಗ ಇದ್ದಿರ್ತಕ್ಕಂಥ ಸೀಟ್ ಮೆಟ್ರಿಕ್ಸ್ ತೊಗೊಂಡು ನಿಮ್ಗೆ ಈಗ ಇನ್ನೂ ಕೂಡ ಒಂದು ಕ್ಲಾರಿಟಿ ಕೊಡ್ತೀನಿ. BMS ಇನ್ನೂ ಕೂಡ ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಂದೈತೆ. ಇಲ್ಲಿ ಯಾರು ಗೊತ್ತಿದೆ ಬೇಕಾದ್ರೆ ಹೋಗ್ತೀನಿ, ಒಂದು ಟೈಮ್ ಎಲ್ಲನೂ ಕೂಡ ನೋಡ್ಕೊತೀನಿ. UG ನೀಟಲ್ಲಿ ಹೋಗ್ತೀನಿ. UG ಸೀಟಲ್ಲಿ ಈಗ ಎಲ್ಲನೂ ಕೂಡ ಗೊತ್ತಿದೆ ನಿಮಗೆ. UG ನೀಟಲ್ಲಿ ಹೋಯ್ತಂದ್ರೆ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಕಾಣಿಸ್ತಿದೆ, ಆಯಿತಾ, ಇಲ್ಲೇನು ಕಾಣಿಸ್ತಿದೆ, ಪ್ರಾವಿಷನಲ್ ಸೀಟ್ ಮೆಟ್ರಿಕ್ಸ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಸೊ ಹಾಗಾಗಿ ಏನಪ್ಪ ಆಗ್ತದೆ ಅಂತಂದರೆ BMS ಕೂಡ ಏನಂತಂದರೆ ಆಯುಷ್ ಇಲಾಖೆ ಕಡೆಯಿಂದ ಫೈನಲ್ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬರಬೇಕು. ಅಂದರೆ BMS ಇನ್ನೂ ಕೂಡ ಕಾಲೇಜಸ್ ಕಂಪ್ಲೀಟಾಗಿ ಈ ಒಂದು ಸೀಟ್ ಮೆಟ್ರಿಕ್ಸಲ್ಲಿ ಇಲ್ಲ. ಓಕೆ, ಆ ಒಂದು ಸೀಟ್ ಮೆಟ್ರಿಕ್ಸಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ತೋರಿಸ್ತಾ ಇಲ್ಲ. ಸೊ ಹಂಗಾಗಿ ಈ ಒಂದು ಕಂಪ್ಲೀಟಾಗಿ ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಫೈನಲ್ ಆಗಿ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನೋದು ಬರ್ತದೆ. ಆ್ಯಂಡ್ ಹಂಗೆ ಡೈರೆಕ್ಟ್ ಸ್ಟಾರ್ಟ್ ಮಾಡಲ್ಲ. ಓಕೆ, ಸೆಕೆಂಡ್ ರೌಂಡ್ ಅಂತ ಬರ್ತಂದ್ರೆ ಅದಕ್ಕೆ ಆದಂಥ ಒಂದು ಶೆಡ್ಯೂಲ್ ಬರ್ತದೆ. ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಂತಂದರೆ, ಸೊ ನಿಮ್ಗೆ ಹೋದ ವರ್ಷ ತೋರಿಸ್ತೀನಿ ನೋಡಿ. ಹೋದ ವರ್ಷ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಆಯಿತಾ. ಎರಡನೇ ವಿಸ್ತೃತ ಇದು ಸರಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಅಂತಂದರೆ 2ನೇ ಸುತ್ತಿನ ವಿಸ್ತರಣೆ ವೇಳಾಪಟ್ಟಿ ಅಂತ ಕಾಣಿಸ್ತಿದೆ. ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು ಏನು ಬರುತ್ತೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ. ಓಕೆ, ಈ ರೀತಿಯಾಗಿ ಒಂದು ವೇಳಾಪಟ್ಟಿ ಅಂತ ಬರ್ತದೆ. ಸೊ ಲೈಕ್ ಎಕ್ಸಾಂಪಲ್ ಇದು ಹೋದ ವರ್ಷದ ಸೆಕೆಂಡ್ ರೌಂಡ್ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ 2ನೇ ಸುತ್ತಿನ ಒಂದು ಚಾಯ್ಸ್ ಎಂಟ್ರಿ ಇಲ್ಲಿದೆ ಎಲ್ಲಿವರು ಕೂಡ, ಅಂದರೆ ಆಪ್ಷನ್ ಎಂಟ್ರಿ ಇಲ್ಲಿದೆ ಎಲ್ಲಿವರೆಗೂ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಯಾವಾಗ ನಿಮ್ಮದು ರಿಸಲ್ಟ್ ಅನ್ನೋದು ಬರ್ತದೆ, ಯಾವಾಗ ರಿಸಲ್ಟ್ ಬಂದಾದ ತಕ್ಷಣ ಚಾಯ್ಸ್ ಝೋನ್ ಕೊಟ್ಟವ್ರು ಮತ್ತೆ ಏನು ಮಾಡಬೇಕು, ಓಕೆ, ಚಾಯ್ಸ್ ಝೋನ್ ಕೊಟ್ಟಾದ ತಕ್ಷಣ ಮತ್ತೆ ನಿಮಗೆ ಈ ಸರ್ತಿ ಪೇಮೆಂಟ್ ಮಾಡಿ ಕಂಫರ್ಮೇಷನ್ ಸ್ಲಿಪ್ ಯಾವ ಡೌನ್ ಮಾಡ್ಕೋಬೇಕು, ಮತ್ತು ಅಡ್ಮಿಷನ್ ಯಾವ ಮಾಡಬೇಕು. ಈ ಥರ ಹೇಗೆ ಅಂತಂದರೆ ಒಂದು ಏನು ಮಾಡ್ತಾರೆ ಅಂತಂದರೆ ಒಂದು ಕಂಪ್ಲೀಟಾಗಿ ಶೆಡ್ಯೂಲ್ ಅನ್ನೋದು ನಮ್ಮ ಕೈಯಲ್ಲಿ ಬಿಡ್ತಾರೆ. ಸೊ ಹಂಗಾಗಿ ಅದು ಬರಲಿಕ್ಕೆ ಏನಪ್ಪ ಆಗ್ತದೆ, ಸ್ವಲ್ಪ ಇದೇ ಒಂದು ಟ್ಯಾಬಲ್ಲಿ ಏನು ಕಾಣಿಸ್ತಿದೆ 2025 UGCET ಮತ್ತು UGNET ಎರಡೂ ಕೂಡ ಟ್ಯಾಬಲ್ಲಿ ಕಂಬೈಂಡ್ ಆಗಿರ್ತಕ್ಕಂಥದ್ದು 2ನೇ ಸುತ್ತಿನ ವೇಳಾಪಟ್ಟಿ ಅಂತ ಬಂದುಬಿಟ್ಟು ನಿಮಗೆ ಬರ್ತದೆ. ಓಕೆ, ಅದನ್ನು ಬಿಡದೇ ಇದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಆಪ್ಷನ್ ಲಿಂಕ್ ಕೊಟ್ಬಿಟ್ರೆ ಸಾಕು. ಸದ್ಯಕ್ಕೆ ಹುಡುಗರು ಎಡಿಟ್ ಮಾಡೋರು ಕಾಯ್ತಾ ಇರ್ತಾರೆ. ಎಡಿಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಏನೇನೆಲ್ಲ ಮಾಡ್ಬೋದು ನಾನು ಈಗಾಗಲೇ ಹೇಳ್ತಿದ್ದೀನಿ. ಈಗ ಇದುವರೆಗೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಕೂಡ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ಚಾಯ್ಸ್ 2 ಕೊಟ್ಟಿತ್ತಂದರೆ ನಿಮಗೆ ಮೇಲ್ಗಡೆ ಇರತಕ್ಕಂಥ ಕಾಲೇಜಸ್ ಮಾತ್ರ ಶೋ ಆಗ್ತಿರ್ತವೆ, ಕೆಳಗಡೆ ಆಟೋಮೆಟಿಕ್ ಡಿಲೀಟ್ ಆಗಿಬಿಟ್ಟಿರ್ತವೆ ಅವು. ಸೊ ಅಷ್ಟರಲ್ಲಿ ಎಡಿಟ್ ಮಾಡ್ಕೋಬೋದು. ಚಾಯ್ಸ್ 3 ಕೊಟ್ಟಿದ್ರೆ ಅಂತ ಏನಪ್ಪ ಅಂದರೆ ಇದ್ದಿರ್ತ ಕಾಲೇಜ್ ಆಟೋಮೆಟಿಕ್ ತಾನೇ ಡಿಲೀಟ್ ಆಗಿಬಿಟ್ಟಿರ್ತದೆ ಈಗಾಗಲೇ ಆಪ್ಷನ್ ಎಂಟ್ರಿ ಒಳಗಡೆ. ಸೊ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನೇ ನೀವೇನಾದರೂ ಡಿಲೀಟ್ ಮಾಡ್ಕೊತಾರೋ ಮಾಡಿಫೈ ಮಾಡ್ಕೋಬೋದು. ಸೊ ಇಷ್ಟು ಸ್ಟೂಡೆಂಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ನಾನು ನಿಮಗೆ ಒಂದು ಏನೋ ಹೇಳ್ಬೇಕು, ಏನಂತಂದರೆ ಈಗ ಆಪ್ಷನ್ ಎಂಟ್ರಿ ಯಾರು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ವಿ, BMS ಮಾತ್ರ ಬರುತ್ತೆ ಅಂತ ಹೇಳ್ತಿದ್ವಿ. ಹೌದು, BMS ಮಾತ್ರ ಬರುತ್ತೆ, ಬಟ್ ಬೇರೆ ಕೋರ್ಸಸ್ ಬರಲ್ಲ ಅಂತ ಅಲ್ಲ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ ತೋರಿಸ್ತಾ ಇದ್ದಿಲ್ಲ ಅಂತಂದ್ರೆ ಯಾರೋ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ರೆ ಅಂಥ ಕಾಲೇಜಸ್ಸು ಅಂತಂದರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಮೆಟ್ರಿಕ್ಸ್ ಇರ್ತಾವೆ ಅಂತಂದು ಆ ಕಾಲೇಜ್ನವ್ರು ಕೈದವ್ರಿಗೆ ಕೊಟ್ಟಿರಲ್ಲ. ಸೊ ಹಂಗಾಗಿ ಆ ಫಸ್ಟ್ ರೌಂಡಿಗೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಟ್ಟಿರಲ್ಲ. ಸೊ ಹಂಗಾಗಿ ಸೆಕೆಂಡ್ ರೌಂಡಿಗೆ ಮೇ ಬಿ ಅಂಥ ಕಾಲೇಜಸ್ನ ಅಂದರೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ನೀವು ನರ್ಸಿಂಗ್ ಮಾಡ್ತಿರ್ಬೋದು, ನೀವು MBBS ಮಾಡಿರಿ, ನೀವು ಫಾರ್ಮಸಿ ಮಾಡ್ತಿರೋ, ಆರ್ಕಿಟೆಕ್ಚರು ಮಾಡ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಕಾಲೇಜಸ್ ಏನಾದರೂ ನೀವು ಫಸ್ಟ್ ರೌಂಡ್ಗೆ ತೋರಿಸದೇ ಹೋಗಿದ್ದಲ್ಲಿ ಸೊ ಅಂಥ ಕಾಲೇಜಸ್ನ ಸೆಕೆಂಡ್ ರೌಂಡ್ಗೆ ಯಾಡ್ ಮಾಡಿರ್ತಾರೆ ಅವರು. ಓಕೆ, ಸೆಕೆಂಡ್ ರೌಂಡ್ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಕೇದವ್ರಿಗೆ ಬಂದಿರ್ತದೆ. ಸೊ ಹಂಗಾಗಿ ಆ ಎಲ್ಲ ಕೂಡ ಕಾಲೇಜಸ್ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ವಾರ್ಡ್ಗೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ಯಾಡ್ ಮಾಡಿರ್ತಾರೆ. ಸೊ ಆ ಕಾಲೇಜ್ ಒಳಗೆ ನೀವು ಆ ಕಾಲೇಜಸ್ ಇನ್ ಕೇಸ್ ಯಾಡ್ ಆಗಿತ್ತಂದರೆ ಆಟೋಮೆಟಿಕ್ಲಿ ತೋರಿಸ್ಬಿಡ್ತದೆ. ಅಂದರೆ ಆ ಕಾಲೇಜಸ್ ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಯಾಡ್ ಆಗಿದ್ದಲ್ಲಪ್ಪ ಸೆಕೆಂಡ್ ರೌಂಡಲ್ಲಿ ಬಂದಿದೆ ಅಂತಂದರೆ ಆಪ್ಷನ್ಸ್ಗಳಲ್ಲಿ ಏನಂತಂದರೆ ಆಟೋಮೆಟಿಕ್ಲಿ ನಿಮ್ಮ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಆ ಕಾಲೇಜ್ಗಳು ತೋರಿಸ್ಬಿಡ್ತವೆ. ನೀವು ಅವನ್ನ ಕಾಲೇಜಸ್ನ ನಿಮ್ಮ ಆಪ್ಷನ್ ಎಂಟ್ರಿ ಹೋಗಿ ಯಾಡ್ ಮಾಡ್ಕೋಬೋದು. ಅಂದರೆ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರತಕ್ಕಂಥ ಕಾಲೇಜಸ್ ಮಾತ್ರ.
ಸೊ ಅಂಥವು ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಪ್ಪ ಬಂದಿಲ್ಲ ಅಂತಂದರೆ ಮೇ ಬಿ ಫಸ್ಟ್ ರೌಂಡ್ ಗಾಳಿ ಪಾರ್ಟಿಸಿಪೇಟ್ ಮಾಡಿರ್ತವೆ ಅಂತ ಅರ್ಥ, ಯಾವ ಕೂಡ ಕಾಲೇಜ್ ಮಿಸ್ ಆಗಿಲ್ಲ ಅಂತ ಅರ್ಥ. ಆಲ್ಮೋಸ್ಟ್ ನೋಡಿ ನಮ್ಮ ಎಲ್ಲನೂ ಕೂಡ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಬಟ್ ಆದರೂ ಕೂಡ ಮಿಸ್ ಒಂದೊಂದು ಕಾಲೇಜಸ್ ನಾನು ಕೂಡ ನೋಡಿದ್ದೀನಿ, ಕಾಲೇಜ್ ಶೋ ಆಗಿದ್ದಿಲ್ಲ ಫಸ್ಟ್ ರೌಂಡಲ್ಲಿ. ಅವ್ರು ಕೇಳಿದವ್ರು ಹೇಳಿದ್ದಾರೆ ಓಕೆ ಫಸ್ಟ್ ರೌಂಡಲ್ಲಿ ಯಾವೆಲ್ಲ ಶೋ ಆಗಿಲ್ಲ ಸೆಕೆಂಡ್ ರೌಂಡಿಗೆ ಕೊಡ್ತೀವಿ ಆ್ಯಡ್ ಮಾಡ್ರಿ ಅಂತಂದು. ಸೊ ಈ ಕಾಲೇಜ್ ಜೊತೆಗೆ BMS ಮಾತ್ರ ಎಲ್ಲ ಕಾಲೇಜಸ್ಸು ಆ್ಯಡ್ ಮಾಡ್ತಾರಂತೆ, ಯಾಕಂದರೆ BMS ಒಂದು ಕಾಲೇಜಸ್ ಕೂಡ ಫಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ ಹಂಗಾಗಿ ಈ ಸೆಕೆಂಡ್ ರೌಂಡಿಗೆ ಎಲ್ಲನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತವೆ. ನಿಮಗೆ ಅದಕ್ಕೆ ಹೇಳೋದು ಕಾಲೇಜ್ಗಳು ಜಾಸ್ತಿ ಆದಂಗೆ ಸೀಟ್ಗಳು ಜಾಸ್ತಿ ಆಗ್ತವೆ. ಸೊ ಹಂಗಾಗಿ ಸರೆಂಡರ್ ಸೀಟ್ಗಳು ಕೂಡ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಕೂಡ ಎಲ್ಲ ಕಾಲೇಜರು ಕೂಡ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಪೇರೆಂಟ್ಸ್ ಕೂಡ ಗೊತ್ತಾಗಿದೆ, ಸ್ಟೂಡೆಂಟ್ ಕೂಡ ಗೊತ್ತಾಗಿದೆ. ಸೊ ವೇಟ್ ಮಾಡಿದಷ್ಟು ನಮಗೆ ಸೀಟ್ ಸಿಗ್ತದೆ ಅಂತಂದು ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಸೀಟ್ ಯಾರು ಕೂಡ ಅಡ್ಮಿಷನ್ ಮಾಡಿಸ್ತಲ್ಲ. ಓಕೆ, ಸೊ ಯಾಕಂದರೆ ಫೀಸು ಒಂದು ರೇಂಜ್ಗೆ ಹೇಳಿದ್ರೆ ಸರಿ ಕಂಡ್ರು, ಸಿಕ್ಕಾಪಟ್ಟೆ ದುಡ್ಡು ಹೇಳ್ತಿದ್ದಾರೆ. ಹಂಗಾಗಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಯಾರು ಕೂಡ ಹೋಗ್ತಿಲ್ಲ. ಆ್ಯಂಡ್ ಡೈರೆಕ್ಟರ್ ಕೂತು ಹೇಳಿದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ಕೊಂಡು ಮುಂಚೆ ಮೊದಲು KEದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ಹಂಗಾಗಿ ಅಡ್ಮಿಷನ್ ಆಗದಿರೋ ಕಾರಣ ಮ್ಯಾನೇಜ್ಮೆಂಟ್ ಸೀಟ್ ಇರ್ತಕ್ಕಂಥ ಇಂಜಿನಿಯರಿಂಗ್ 5,000 ಸೀಟ್ಗಳು ಕೂಡ KEದವ್ರಿಗೆ ಸರೆಂಡರ್ ಮಾಡಿದ್ದಾರೆ ಅವನು ಕೂಡ. ಸೊ ಮತ್ತು ಈ BMS ಕೂಡ ಸುಮಾರು ಈಗ 4,822 ಈಗ ಸದ್ಯಕ್ಕೆ ಪ್ರೊವಿಷನಲ್ ಇದ್ದಾವೆ. ಈಗ ಅದು ಫೈನಲಾಗಿ ಬಂತಂದರೆ ಅವು ಕೂಡ 5,000 ಮೇಲ್ಗಡೆ ಆಗ್ತವೆ. ಆ್ಯಂಡ್ ಎಷ್ಟು ಹುಡುಗರು ಅಪ್ಪಿತ ಬೈ ಮಿಸ್ಟೇಕಾಗಿ ಚಾಯ್ಸ್ ಒನ್ನ ಕೊಟ್ಬಿಟ್ಟು ಪೇ ಮಾಡಲಿಕ್ಕಾಗದೆ ಸೊ ಸುಮ್ಮನೆ ಅಂದರೆ ಕೌನ್ಸ್ಲಿಂಗಿಂದ ಹೊರ ಉಳಿತಾ ಇದ್ದಾರೆ, ಅವು ಕೂಡ ಸೀಟ್ಗಳು ಈಗ ಆ್ಯಡ್ ಆಗ್ತವೆ, ನಿಮ್ಗೆ ಆ್ಯಡ್ ಆಗ್ತವೆ. ಆ್ಯಂಡ್ ಚಾಯ್ಸ್ 4 ಕೊಟ್ಟಿರ್ತಾರೆ, ಆ ಕಾಲೇಜಸ್ ಕೂಡ ನಿಮ್ಗೆ ಆ್ಯಡ್ ಆಗ್ತವೆ. ಮತ್ತು ಈಗ ಹುಡುಗರು ಏನಂತಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಅಂತಂದರೆ ಹಂಗೆ ಬಿಟ್ಬಿಡ್ತಾರೆ. ಅಂತಂದರೆ ಈಗ ಗೊತ್ತಿರೋದಿಲ್ಲ ಅವ್ರಿಗೆ ಹುಡುಗರು ಹೆಂಗಂತಂದರೆ ನಮ್ಮ ಕೌನ್ಸ್ಲಿಂಗೇ ನಡೀತಿದೆ ಅಂತಲೇ ಗೊತ್ತಾಗ್ಬಿಟ್ರಲ್ಲ ಅವ್ರಿಗೆ, ಸುಮ್ಮನೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡಿಬಿಟ್ಟಿರ್ತಾರೆ. ಸೆಕೆಂಡ್ ರೌಂಡ್ ಮುಗಿದ್ರು ಕೂಡ ಗೊತ್ತಿರಲ್ಲ. ಅಂಥ ಒಂದು ಸ್ಟೂಡೆಂಟಿಗೆ ಏನು ಕೂಡ ಎಡಿಟ್ ಮಾಡಿದ ಹೋಗಿತ್ತು ಅಂದರೆ ಅಂಥ ಹುಡುಗರಿಗೆ ಮತ್ತು ಹಂಗೆ ಉಳ್ಕೊಂಡ್ಬಿಡ್ತಾರೆ. ಅಂದರೆ ಅಂಥ ಸೀಟ್ಗಳು ಯಾರೆಲ್ಲ ಈಗ ಎಡಿಟ್ ಮಾಡ್ಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡ್ತಿರೋ ಸೆಕೆಂಡ್ ರೌಂಡ್ಗೆ ಚೆನ್ನಾಗಿರೋ ಕಾಲೇಜ್ ಸಿಗ್ತವೆ. ಸೊ ಒಟ್ಟಾರೆ ಏನಪ್ಪ ಅಂತಂದರೆ ಬೇರೆ ಬೇರೆ ಕೌನ್ಸ್ಲಿಂಗ್ ಕೂಡ ಹೋಗ್ತಿರ್ತಾರೆ ಹುಡುಗರು, ಹಂಗಾಗಿ ಆ ಸೀಟ್ಗಳು ಇಲ್ಲಿ ಮಿಸ್ ಆಗ್ತವೆ. ಸೊ ಎಲ್ಲನೂ ಕೂಡ ಟೋಟಲಿ ನಿಮ್ಗೆ ಹೇಳೋದಷ್ಟೇ, ನಿಮ್ಮ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಜಾಸ್ತಿ ಆಗ್ತಾ ಇದ್ದಾವೆ. ಓಕೆ, BMS ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬರಲಿ, ಇನ್ನೂ ಕೂಡ ಭಾಳಷ್ಟು ಸೀಟ್ಗಳು ಹಾಕ್ತವೆ. ಸೊ ಇವತ್ತು 20ನೇ ತಾರೀಕು ಏನಾದರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಎಡಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋಕ್ಕೆ ಸ್ವಲ್ಪ ಡೌಟ್ ಇದೆ. ಯಾಕೆ ಇವತ್ತು ಸ್ಟಾರ್ಟ್ ಆಗೋದು ಡೌಟು, ಮೇ ಬಿ ಇವತ್ತು ಶೆಡ್ಯೂಲ್ ಬಿಡ್ಬೋದು. ಓಕೆ, ಬಿಡ್ಬೋದು ಅಂದರೆ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಿಲ್ಲ, ಎನಿ ಟೈಮ್ ಮಾಡ್ಕೋಬೋದು. ಯಾವುದೇ ರೀತಿಗೆ ಅಫಿಷಿಯಲಾಗಿ ನೋಟಿಫಿಕೇಶನ್ ಅಂತೂ ಇಲ್ಲ. ಬಟ್ MCC ಪ್ರಕಾರ ಹೆಂಗೆ ನೋಡ್ತಾ ಹೋಯ್ತು ಅಂದರೆ MCC 22ನೇ ತಾರೀಕುವರೆಗೂ ಕೂಡ ಏನು ಸ್ಟಾರ್ಟ್ ಮಾಡ್ಬೋದು, ಆ ರೀತಿ ಮಾಡೋಲ್ಲ. ಸ್ಟಾರ್ಟ್ ಮಾಡ್ಕೊತಾರೆ, ಆಪ್ಷನ್ ಎಂಟ್ರಿ ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡ್ಕೋಬೋದು. ನಮ್ಮ ಕೇಳಿದವರು ಇವತ್ತೇ ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ರಿಸಲ್ಟ್ ಮಾತ್ರ ಅಂದರೆ ಸೆಕೆಂಡ್ ರೌಂಡು ಫೈನಲ್ ರಿಸಲ್ಟ್ ಇಂಥ ಕಾಲೇಜ್ ಸಿಕ್ಕಿದೆಯಪ್ಪ ನಮಗೆ ಅಂತ ಹೇಳ್ಕೊತೀವಿ ನೋಡಿ ನಾವು. ಅಂತಂದ್ರೆ ಈಗ ಲೈಕ್ ಎಕ್ಸಾಂಪಲ್ ಈಗ ಅಲಾಟ್ಮೆಂಟ್ ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಮತ್ತು ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಯಾವ ರೀತಿ ಬಂತು, ಅದೇ ರೀತಿ ಕೂಡ ಸೆಕೆಂಡ್ ರೌಂಡು ಕೂಡ ಮತ್ತೆ ಪ್ರೊವಿಷನಲ್ ಅಂತ ಬಿಡ್ತಾರೆ, ಹೇಳಿದ್ದಾರೆ. ಓಕೆ, ಅಂದರೆ MCCದು ಫೈನಲ್ ರಿಸಲ್ಟ್ ಬರೋರ್ಗಿಂತ ಮುಂಚೆಗೆ ಏನು ಮಾಡ್ತಾರೆ, ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಯಾಕಂದರೆ ನಮ್ಮ ಕೇಳಿದವ್ರಿಗೆ ಟೈಮ್ ಬೇಕು, ಅವ್ರಿಗೆ ಭಾಳಷ್ಟುಗಳು ಆಪ್ಷನ್ಸ್ಗಳು ಹಾಕ್ತವಂತೆ. ಸೊ ಹಂಗಾಗಿ ಈಗ MCCದವ್ರು ಏನು ಮಾಡ್ತಾರೆ ಅಂತಂದ್ರೆ 1 ಡೇ ಅಷ್ಟೇ ಮಾಡ್ತಾರೆ, ಅವರು ರಿಸಲ್ಟ್ ಬಿಟ್ಬಿಡ್ತಾರೆ. ಬಟ್ ನಮ್ಮ KEದಲ್ಲಿ ಒಂದು 2 ಡೇಸ್ ಟೈಮ್ ತೊಗೊಳ್ತಿದ್ದಾರೆ, ಅಂದರೆ ಆಪ್ಷನ್ ಎಂಟ್ರಿ ಮುಗಿದಾದ ನಂತರ 2 ಡೇಸ್ ತೊಗೊಳ್ತಾರೆ. ಸೊ ಹಂಗಾಗಿ ಬೇಗನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮದರಲ್ಲಿ. ಅದಾದ ತಕ್ಷಣ ಒಂದು 2 ಡೇಸ್ ವೇಟ್ ಮಾಡಿ ಪ್ರೊವಿಷನಲ್ ರಿಸಲ್ಟನ್ನು ಬಿಡ್ತಾರೆ. ಯಾವಾಗ ಫೈನಲ್ ಆಗಿ MCC ಕಡೆಯಿಂದ ರಿಸಲ್ಟ್ ಬರ್ತದೋ ಅದು ಬಿಟ್ಟು 1 ಅವರ್ ಅಥವಾ 2 ಅವರ್ ಅಥವಾ 6 ಅವರ್ ಅಥವಾ ಮರುದಿನ ಆದರೂ ಓಕೆ, ಅವ್ರು ಬಿಟ್ಟಾದ ನಂತರ ಏನಪ್ಪ ಫೈನಲ್ ರಿಸಲ್ಟ್ ಅಂತ ಬರ್ತದೆ. ಅವ್ರದ್ದು ಅಡ್ಮಿಷನ್ MCC ಸ್ಟಾರ್ಟ್ ಆಗ್ತದೆ, ನಮ್ಮದು ಕೂಡ ಸೆಕೆಂಡ್ ರೌಂಡು ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಯಾರಿಗೆ ಚಾಯ್ಸ್ 1 ಕೊಟ್ಟರೆ ಮತ್ತೆ ಚಾಯ್ಸ್ ಎಂಟ್ರಿ ಇರ್ತದೆ, ನೀವು ಚಾಯ್ಸ್ 1, 2, 3, 4 ಎಲ್ಲವೂ ಇರ್ತವೆ, ಎಲ್ಲನೂ ಕೂಡ ಹಾಕೋಬೋದು. ಬಟ್ ಸೆಕೆಂಡ್ ರೌಂಡಿಗೆ ಮಾತ್ರ ನೀವು ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗ್ತಿರಪ್ಪ ಅಂತಂದರೆ ಯಾರೇ ಹೋಗಲಿ ನೀವು ದುಡ್ಡು ಪೇ ಮಾಡಲೇಬೇಕು. ಅಂದರೆ ಚಾಯ್ಸ್ 1 ಕೊಟ್ಟರು ದುಡ್ಡು ಪೇ ಮಾಡಬೇಕು, ಚಾಯ್ಸ್ 2 ಕೊಟ್ಟರು ಕೂಡ ಪೇ ಮಾಡಲೇಬೇಕು. ನೀಟ್ ಸ್ಟೂಡೆಂಟ್ ಅಂದರೂ ಕೂಡ ಫಸ್ಟ್ ರೌಂಡ್ಗೆ ಮಾಡಿದ್ದಾರೆ ಚಾಯ್ಸ್ 2 ಕೊಟ್ಟರು, ಬಟ್ KCT ಸ್ಟೂಡೆಂಟ್ ಮಾಡ್ತಾ ಇದ್ದಿಲ್ಲ. ಬಟ್ ಈ KCT ಸ್ಟೂಡೆಂಟ್ ಕೂಡ ಏನಪ್ಪ ಅಂದರೆ ಚಾಯ್ಸ್ 2 ಕೊಟ್ಟಿದ್ರೆ ನೀವು ದುಡ್ಡು ಪೇ ಮಾಡಲೇಬೇಕು, ಇದು ರೂಲ್ಸ್. ಯಾಕಂದರೆ ನೆಕ್ಸ್ಟ್ ನಿಮಗೆ ಒಂದೇ ರೌಂಡ್ ಇರ್ತದೆ, ಥರ್ಡ್ ರೌಂಡ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋಲ್ಲ. ಅಂದರೆ ಈಗ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗ್ತಿರಂತಂದರೆ ನೀವು 1 ಕೊಟ್ಬಿಟ್ಟು ಅಡ್ಮಿಷನ್ ಆಗ್ತಿರ್ತಾರೆ, ಚಾಯ್ಸ್ 2 ಕೊಟ್ಬಿಟ್ಟು ಏನು ಮಾಡ್ತಿರ್ತಾರೆ ಸೆಕೆಂಡ್ ರೌಂಡಿಗೆ ಹೋಗ್ತಿರ್ತಾರೆ. ಅಂದರೆ ಸೆಕೆಂಡ್ ಈಗ ಚಾಯ್ಸ್ 2 ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ ಹೋಗ್ತಿರ್ತಾರೆ, ಬಟ್ ಏನು ಮಾಡ್ತಿರ್ತಾರೆ ದುಡ್ಡನ್ನ ಪೇ ಮಾಡ್ತಾ ಇರ್ತಿಲ್ಲ KEದಲ್ಲಿ. ಸೊ ಚಾಯ್ಸ್ 3 ಕೊಟ್ಬಿಟ್ಟು ಏನು ಮಾಡ್ತಿದ್ರೆ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನ ಏನಪ್ಪ ಅಂದರೆ ಇದಿರ್ತಕ್ಕಂಥ ಸೀಟ್ನ ಮಾಡ್ತೀವಿ ಡಿಲೀಟ್ ಮಾಡ್ಕೊಂಡು ಇರ್ತಕ್ಕಂಥ ಕಾಲೇಜಸ್ ಒಳಗೆ ಏನಾದರೂ ಎಡಿಟ್ ಮಾಡ್ಕೊತೀನಿ ಅಂತಾಗ ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಚಾಯ್ಸ್ 3 ಕೊಟ್ಟಿರ್ತಾರೆ, ಚಾಯ್ಸ್ 4 ಅಂತ ಕೊಟ್ಟು ಎಕ್ಸಿಟ್ ಆಗಿರ್ತಾರೆ. ಬಟ್ ಈ ರೀತಿ ಚಾಯ್ಸಸ್ಗಳು ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡ್ ಹೋಗುವಾಗ ಯಾವುದೇ ರೀತಿ ಚಾಯ್ಸಸ್ಗಳು ಇರೋಲ್ಲ, ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸ್ಬೇಕು, ಇಲ್ಲಾಂತಂದ್ರೆ ಎಕ್ಸಿಟ್ ಆಗಬೇಕು ಅಷ್ಟೇ. ಅಂದರೆ ಹಂಗೆ ಬಿಟ್ಬಿಡು, ಚಾಯ್ಸ್ ಎಂಟ್ರಿ ಮಾಡಿದ್ರೆ ಬಿಟ್ಬಿಡಬೇಕು. ಇಷ್ಟುಗಳು ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ನೆಕ್ಸ್ಟ್ ಬರುತ್ತೆ. ಅಂದರೆ ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗುವಾಗ ದುಡ್ಡು ಪೇ ಮಾಡಲೇಬೇಕು, ಅಂದರೆ ದುಡ್ಡು ರೆಡಿ ಇಟ್ಕೊಂತೀರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದಿಷ್ಟು ಸದ್ಯಕ್ಕಿರ್ತಕ್ಕಂಥ KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗಳು. ಮತ್ತೇನಂತಂದರೆ ನೆಕ್ಸ್ಟ್ ಹುಡುಗರು ಸ್ಕಾಲರ್ಶಿಪ್ ಸಂಬಂಧಪಟ್ಟು ಹೇಳ್ತಿದ್ರಿ ನೋಡಿ. ನಾನು ಈಗ ಸ್ಕಾಲರ್ಶಿಪ್ ಒಂದೊಂದು ವೀಡಿಯೋ ಹಾಕ್ತಿದ್ದೀನಿ, ಅದು ಯಾವುದೇ ರೀತಿ ಗೌರ್ನಮೆಂಟ್ ಅಲ್ಲ ಆಯಿತಾ, ಗೌರ್ನಮೆಂಟ್ ಸ್ಕಾಲರ್ಶಿಪ್ಸ್ ಅಲ್ಲ, ಪ್ರೈವೇಟು ಸಾಕಷ್ಟು ಇರ್ತವೆ. ಓಕೆ, ಇವಾಗ ಅದ್ರ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಈಗ ಅಷ್ಟೊಂದು ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಯಾರೆಲ್ಲ ಈಗ ಸೀಟ್ ಇನ್ನೂ ಕೂಡ ಅಡ್ಮಿಷನ್ ಆಗದೇ ಇರೋರು, ಈಗ ಇನ್ ಕೇಸ್ ಅಡ್ಮಿಷನ್ ಆಗಿತ್ತಂದರೆ ನೀವು ತಲೆ ಕೆಡಿಸ್ಕೋಬೋದು. ಅಂದರೆ ಅಡ್ಮಿಷನ್ ಆದವ್ರಿಗೆ ಮಾತ್ರ ನಾನು ಗೌರ್ನಮೆಂಟ್ ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ. ಇಲ್ಲಪ್ಪ ಅಂತಂದರೆ
ಈ ಗೌರ್ಮೆಂಟು ಕೂಡ ಬಿಟ್ಬಿಟ್ಟವ್ರು. ಈಗ ಅಡ್ಮಿಷನ್ ಆಗಿತ್ತು ಅಂದರೆ ಗೌರ್ಮೆಂಟ್ ಬಿಟ್ಬಿಟ್ಟವ್ರು, ಹಾಕಕ್ಕೆ ಬರ್ತಾ ಅಪ್ಲಿಕೇಶನ್ ಬರಲ್ಲ. ಯಾಕಂದರೆ ಎಲ್ಲವೂ ಕೂಡ ಅಡ್ಮಿಷನ್ ಮುಗಿದಾದ ನಂತರ ಆ ಕಾಲೇಜ್ ಕಡೆಯಿಂದ ನಿಮ್ಮ ಯೂನಿವರ್ಸಿಟಿಗೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರಿನ್ಸಿಪಲ್ಸು ಲಿಸ್ಟ್ನ ಕಳಿಸಿದಾಗ ಆ ಒಂದು ಡಾಟಾ ತೊಗೊಂಡು ಏನು ಮಾಡ್ತಾರೆ, ಎಲ್ಲ ಯೂನಿವರ್ಸಿಟಿಗಳು ವೆರಿಫೈ ಮಾಡಿ ಅಡ್ಮಿಷನ್ ಅಪ್ರೂವಲ್ ಕೊಟ್ಟು ಅದಾದ ತಕ್ಷಣ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಳಿಸ್ತಾರೆ ಎಲ್ಲ ಕೂಡ ಕಾಲೇಜಿಗೆ. ಆ ಒಂದು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ನಿಮ್ಮ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಬಟ್ ನಾನು ಗೌರ್ಮೆಂಟ್ ಅಂತ ಏನು ಹೇಳಿದೆ ನಾನು, ಫಾರ್ ಎಕ್ಸಾಂಪಲ್ ಒಂದೆರಡು ಈಗ HDFC ಅಂತ ಹೇಳಿದೆ ನಿಮಗೆ, ಅದಾದ ತಕ್ಷಣ ನಿಮಗೆ ಕೋದಕ್ ಕನ್ಯಾ ಅಂತಲೂ ಹೇಳಿದ್ದೆ. ಅವೆಲ್ಲ ಏನಂತಂದರೆ ನಾನ್ ಗೌರ್ಮೆಂಟ್. ಅವೆಲ್ಲ ಏನಂತಂದರೆ ಅವಕ್ಕೆಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿಲ್ಲ, ಅಡ್ಮಿಷನ್ ಆಗಿರ್ತಕ್ಕಂಥ ಪ್ರೂಫ್ ಬೇಕಾಗ್ತದೆ, ಕೆಲವೊಂದಿಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಏನೇನಂತ ಎಲ್ಲ ಎಲಿಜಿಬಿಲಿಟಿ ಹೇಳಿದ್ದೀನಿ ನಿಮಗೆ. ಸೊ ಅಷ್ಟೇ ಇರಬೇಕಾಗ್ತದೆ. ಅವೆಲ್ಲ ಎಲ್ಲನೂ ಕೂಡ ಬರ್ತದೆ, ಕನ್ಫರ್ಮ್ ಆಗಿನೂ ಎಲ್ಲ ಹೇಳ್ತೀನಿ ನೋಡಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಕೊಡ್ತಿರ್ತಾರೆ, ಅಂಥ ಒಂದು ಸ್ಕಾಲರ್ಶಿಪ್ಪಲ್ಲಿ ನೀವೇನಾದರೂ ಸೆಲೆಕ್ಷನ್ ಆದರೆ ಮಾತ್ರ ಬರ್ತಿರುತ್ತೆ. ಸೊ ಹಂಗೆ ಹೇಳ್ಬೇಕಿತ್ತು, ಹೇಳಿದೆ. ಬಟ್ ಕೆಲವೊಂದಿಷ್ಟು ಹುಡುಗ ಕೇಳ್ತಿದ್ರೆ ಅದನ್ನು ಅಪ್ಲೈ ಮಾಡಿದರೆ ಮತ್ತು ನಮಗೆ ಗೌರ್ಮೆಂಟ್ SSB NSP ಮತ್ತು ಪ್ರೈಸ್ ಮನಿ ಬರಲ್ವಾ? ಸೊ ಹಂಗೆಲ್ಲ ಏನಿಲ್ಲ, ಅದೇ ಬೇರೆ ಇದೇ ಬೇರೆ. ಗೌರ್ಮೆಂಟ್ ಮಾತ್ರ 100% ಬಂದೇ ಬರ್ತದೆ, ಅದೇ ಬೇರೆ. ಇವು ನಾನ್ ಗೌರ್ಮೆಂಟ್ ಅಂದರೆ ಏನಪ್ಪ ಅಂದರೆ ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ಅದು ಬರುತ್ತೋ ಬೇಡತ್ತೋ ಸೆಕೆಂಡ್ರಿ, ಅದು ಅಫೆಕ್ಟ್ ಆಗೋದಿಲ್ಲ, ಅದೇ ಬೇರೆ. ಅದನ್ನು ಇನ್ ಕೇಸ್ ಸೆಲೆಕ್ಷನ್ ಆಯ್ತು ಅಂದರೆ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸು ಕೂಡ ಬರ್ತವೆ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೂಡ ಬರ್ತಾ ಇರ್ತವೆ. ಓಕೆ, ಸೊ ಹೇಳಬೇಕಿತ್ತು, ಹೇಳೋದಿದ್ದೆ ಹೇಳಿದೆ. ಸರಿ, ಈಗ ಸದ್ಯಕ್ಕಂದ್ರೂ ಅಪ್ಡೇಟ್ಸ್ಗಳು ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗೋ ಸಾಧ್ಯತೆ ಇವತ್ತು, ಇಲ್ಲಾಂದ್ರೆ ಇವತ್ತು ಶೆಡ್ಯೂಲ್ ಅಂದ್ರೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಏನಾದರೂ ಕೇಳಿದ್ರೆ ಅಪ್ಡೇಟ್ ಮಾಡ್ತಾರೆ. ಆ್ಯಂಡ್ BMS ಕೂಡ ಫೈನಲ್ ಸೀಟ್ ಮೆಟ್ರಿಕ್ ಸಂಬಂಧ ಬರುತ್ತೆ, ವರಿ ಮಾಡ್ಕೊಬಿಡಿ. ಅದಾದ ತಕ್ಷಣ ಒಂದು ವೇಳಾಪಟ್ಟಿ ಕೂಡ ಸೆಕೆಂಡ್ ರೌಂಡ್ ಬಿಡ್ತಾರೆ. ಆ್ಯಂಡ್ ಆಪ್ಷನ್ ಎಂಟ್ರಿಗೆ ಹೊಸದಾಗಿ ಒಂದು ಲಿಂಕ್ ಬಿಡ್ತಾರೆ. ಓಕೆ, ಮತ್ತು ಹಳೆ ಲಿಂಕ್ ತೊಗೊಂಡು ಮಾಡ್ಲಿಕ್ಕೆ ಬರಲ್ಲ. ಈಗ ಇದನ್ನ ಸೆಕೆಂಡ್ ರೌಂಡ್ಗೆ ಇದನ್ನ ಅದೇ ಲಿಂಕ್ನ ಸ್ವಲ್ಪ ಅಂದರೆ ರಿಫೈನಿಂಗ್ ಮಾಡಿಬಿಟ್ಟು ಹೊಸದಾಗಿ ಲಿಂಕ್ನ ಕಳಿಸ್ತಾರೆ. ಸೊ ಆ ಲಿಂಕ್ನ ತೊಗೊಂಡು ಆಪ್ಷನ್ ಎಂಟ್ರಿ ವಾಪಸ್ ಲಾಗಿನ್ ಆಗ್ಬೋದು. ಬಟ್ ಈ ಸರ್ತಿ ಹೇಳಿದಾರೆ ಪೇಸ್ ಲಾಗಿನ್ ಇದ್ದರೆ ಮಾತ್ರ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ ಅಂತಂದು. ಈಗ ಯಾವ ರೀತಿ ನೋಡಿ ಚಾಯ್ಸ್ ಎಂಟ್ರಿ ಮಾಡುವಾಗ ಯಾವ ಪೇಸ್ ರೆಕಗ್ನಿಷನ್ ತೊಗೊಂಡು ಚಾಯ್ಸ್ ಎಂಟ್ರಿ ಫಿಲ್ಲಿಂಗ್ ಮಾಡಿದ್ರು, ಅದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ಲಾಗಿನ್ ಆಗಬೇಕಂದ್ರೂ ಕೂಡ ನಿಮಗೆ ಪೇಸ್ ಲಾಗಿನ್ ಇದೆ ಅಂತ ಹೇಳಿದಾರೆ. ಮತ್ತು 750 ರೂಪಾಯಿ ಕೂಡ ತೋರಿಸ್ತಿದೆ ಆ ಪೇಜ್ ಒಳಗೆ. ಅಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ತೋರಿಸ್ತಿತ್ತಲ್ಲೋ 750 ರೂಪಾಯಿ ಅಂತ ತೋರಿಸ್ತಿತ್ತು. ಮತ್ತು ನೋಡೋಣ ಕೇಳಿದವ್ರು ಮತ್ತೆ 750 ರೂಪಾಯಿ ಮೆನ್ಷನ್ ಮಾಡಿತ್ತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕಂದರೆ ಪ್ರತಿ ರೌಂಡ್ಗೆ 750 ರೂಪಾಯಿ ಅಂತಂದರೆ ಸ್ವಲ್ಪ ಕಷ್ಟನೇ ಕಂಡ್ರಿ. ನಾವು MCC ಅಷ್ಟೇ ನೋಡ್ತಿದ್ವಿ ಅಷ್ಟೊಂದು ದುಡ್ಡು ತೊಗೊಳ್ಳೋದು. ಬಟ್ ನಮ್ಮ ಕೇಳಿದಲ್ಲಿ ಫಸ್ಟ್ ಇಯರ್ ಈ ವರ್ಷ ಇಷ್ಟೊಂದು ದುಡ್ಡು ತೊಗೊಳ್ತಿದ್ರೆ. ಸೊ ಏನೇ ಆಗಲಿ ಕೌನ್ಸಿಲಿಂಗ್ ಮಾತ್ರ ಸರಿಯಾಗಿ ಮಾಡಿಸ್ಕೊಂಡು ಹೋದರೆ ಸಾಕು. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.